ನಾನಿವತ್ತಿನ ವಿಡಿಯೋದಲ್ಲಿ ಪುಟ್ಟ ಮಕ್ಕಳಿರೋರಿಗೆ ತುಂಬ ಯೂಸ್ ಆಗೋ ಥರ ಲೋ ಬಜೆಟಲ್ಲಿ ಬೇಬಿ ಪ್ಲೇ ಮ್ಯಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ 3/4 ಇಂಚ್ ದಪ್ಪ, 20 ಇಂಚ್ ಅಗಲ, 40 ಇಂಚ್ ಉದ್ದ ಇರೋ 3 ಥರ್ಮೋಕೋಲ್ ಅಂದರೆ ಬೆಂಡ್ ಬೇಕು. 2 ಇಂಚ್ ಇರೋ ಪ್ಲಾಸ್ಟಿಕ್ ಗಮ್ ಟೇಪ್, ಕತ್ರಿ ಮತ್ತು ಸ್ಕೇಲ್ ಬೇಕು. 3ರಲ್ಲಿ 1 ಬೆಂಡನ್ನು ಅರ್ಧಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. 2 ಉದ್ದ ಇರೋದು ಇಟ್ಟಿದ್ದೀನಿ, ಕಟ್ ಮಾಡಿರೋದನ್ನ ಅದ್ರ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ಉದ್ದದ 2 ಪೀಸ್ಗೆ ಗಮ್ ಟೇಪ್ ಹಾಕಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಮೊದಲು ಅಂಟಿಸೋದನ್ನು ಕೆಳಗಡೆಯಿಂದ ಅಂಟಿಸ್ಬಾರ್ದು, ನಾನು ತೋರಿಸಿರೋ ಥರ ತುದಿಯಿಂದ ಅಂಟಿಸ್ಬೇಕು. ಮತ್ತೆ ತುದಿಗೆ ಕಟ್ ಮಾಡಬೇಕು. 1 ಪೀಸ್ ರೆಡಿ ಆಯಿತು. ಈಗ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿರೋ ಪೀಸ್ಗೆ ಗಮ್ ಟೇಪ್ ಹಾಕ್ತಾ ಇದ್ದೀನಿ. ಮತ್ತೆ ಅಂಟಿಸೋದಕ್ಕೆ ಕಟ್ಟಿಯಾಗಿ ಮಾಡ್ಕೋಬೇಕು ಅಂದ್ಕೋಬೇಡಿ, ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಈಗ 2 ಪೀಸ್ಗೂ ತುದಿಯಿಂದ ಗಮ್ ಟೇಪ್ ಹಾಕಿ ತುದಿಗೆ ಕಟ್ ಮಾಡ್ತಾ ಇದ್ದೀನಿ. ಪ್ಲೇ ಮ್ಯಾಟ್ದು ಬೇಸ್ ರೆಡಿ ಆಗಿದೆ. ಈಗ ಥರ್ಮೋಕೋಲ್ ಎಡ್ಜ್ಗಳಿಗೆ ಗಮ್ ಟೇಪ್ ಹಾಕ್ತಾ ಇದ್ದೀನಿ. ಎಡ್ಜ್ಗಳಿಗೆ ಗಮ್ ಟೇಪ್ ಹಾಕುವಾಗ ಕೆಳಗಡೆಗೂ ಸೇರಿಸಿ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು ಸೈಡ್ಗೂ ಟೇಪ್ ಹಾಕ್ತಾ ಇದ್ದೀನಿ. ಥರ್ಮೋಕೋಲ್ 4 ಭಾಗಕ್ಕೂ ಗಮ್ ಟೇಪ್ ಹಾಕಬೇಕು. ತುದಿಗಳಿಗೆ ಸುತ್ತ ಗಮ್ ಟೇಪ್ ಹಾಕೋದ್ರಿಂದ ಬೆಂಡು ತುದಿಲೆಲ್ಲೂ ಕಿತ್ಕೊಳ್ಳಲ್ಲ. ಈಗ ಉದ್ದ 2 ಪೀಸ್ ಜಾಯಿಂಟ್ ಮಾಡಿದ್ನಲ್ಲ, ಅಲ್ಲಿ ಬರೀ ಗಮ್ ಟೇಪ್ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. ಕತ್ರಿಲಿ ಕಟ್ ಮಾಡಿದೆ ಆಗಲಿಲ್ಲ, ಅದಕ್ಕೆ ಕಟರ್ ಯೂಸ್ ಮಾಡ್ತಾ ಇದ್ದೀನಿ. ಅಂಟಿಸಿ ಕಟ್ ಮಾಡ್ತಿದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ, ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಈಗ ಇದನ್ನು ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಅಂಟಿಸುವಾಗ ಹೆಂಗಿತ್ತೋ ಉಲ್ಟಾ ಹಾಕಿದಾಗಲೂ ಹಂಗೆ ಇರಬೇಕು. ಗೊತ್ತಾಗಲಿಲ್ಲ ಅಂದರೆ ಉಲ್ಟಾ ತಿರುಗಿಸ್ಕೊಂಡೇ ಕಟ್ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡಿರೋ 2 ಪೀಸ್ನು ಒಂದೇ ಸಮ ಜೋಡಿಸ್ಕೊಂಡು ತುದಿಯಿಂದನೇ ಮೊದಲು ಉದ್ದ ಗಮ್ ಟೇಪ್ ಹಾಕ್ತಾ ಇದ್ದೀನಿ. ಈಗ ಅಡ್ಡ ಗಮ್ ಟೇಪ್ ಅಂಟಿಸ್ತಾ ಇದ್ದೀನಿ. ಗಮ್ ಟೇಪ್ ಹಾಕುವಾಗ ಮಧ್ಯದಲ್ಲಿ ಜಾಸ್ತಿ ಗ್ಯಾಪ್ ಬರ್ದಂಗೆ ಜೋಡಿಸ್ಕೊಂಡು ಗಮ್ ಟೇಪ್ ಹಾಕಿ. ಇಲ್ಲಿ ಟೇಪ್ನ ತುದಿಯಿಂದ ಅಂಟಿಸ್ಕೋಬೇಡಿ, ಸ್ವಲ್ಪ ಕೆಳಗಡೆ ಭಾಗಕ್ಕೂ ಸೇರಿಸಿ ಅಂಟಿಸ್ಕೊಳ್ಳಿ. ಕೆಳಗಡೆ ಭಾಗಕ್ಕೆ ಸುತ್ತ ಟೇಪ್ ಹಾಕಿ ಬಾರ್ಡರ್ ಥರ ಅಂಟಿಸ್ಕೊಂಡಿದ್ದೀನಿ. ಮೇಲ್ಗಡೆ ಭಾಗಕ್ಕೂ ಸುತ್ತ ಟೇಪ್ ಹಾಕಿ ಬಾರ್ಡರ್ ಥರ ಅಂಟಿಸ್ಕೊತಾ ಇದ್ದೀನಿ. ಈ ಮ್ಯಾಟ್ ಮಾಡೋಕ್ಕೆ ನಾನು ಖರ್ಚು ಮಾಡಿದ್ದು ಥರ್ಮೋಕೋಲ್ಗೆ 150, ಗಮ್ ಟೇಪ್ಗೆ 50, ಇನ್ನು ಕತ್ರಿ ಎಲ್ಲರ ಹತ್ರನೂ ಇರುತ್ತೆ. ಟೋಟಲ್ 200 ರೂಪಾಯಿ ಖರ್ಚಾಯಿತು. ಸುತ್ತ ಟೇಪ್ ಹಾಕಿದ್ದಾಯಿತು. ಈಗ ಮೇಲಿಂದ 5 ಇಂಚ್ ಗ್ಯಾಪ್ಗೆ ಗಮ್ ಟೇಪ್ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ನೀರು ಬಿದ್ದರೂ ಏನೂ ಆಗಲ್ಲ, ವಾಟರ್ ಪ್ರೂಫ್ ಥರ ಇರುತ್ತೆ. ಮತ್ತೆ 5 ಇಂಚ್ಗೆ ಗಮ್ ಟೇಪ್ ಹಾಕ್ತಾ ಇದ್ದೀನಿ. ಇಲ್ಲೂ ಟೇಪ್ನ ಕೆಳಗಡೆ ಭಾಗಕ್ಕೂ ಸೇರಿಸಿ ಅಂಟಿಸಿ. ನಾನು ಹೇಳಿರೋ ಅಳತೆಗೆ ಟೇಪ್ ಹಾಕಬೇಕು ಅಂತ ಏನಿಲ್ಲ, ಇನ್ನೂ ಹತ್ತತ್ರನೂ ಹಾಕ್ಕೋಬೋದು. ಎಲ್ಲ ಒಂದೇ ಗ್ಯಾಪಲ್ಲಿ ಬರೋಂಗೆ ಮಾಡ್ಕೊಳ್ಳಿ. ಒಂದೇ ಗ್ಯಾಪಲ್ಲಿದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಗ್ರೀನ್ ಕಲರ್ ಗಮ್ ಟೇಪ್ ಇತ್ತು. ನಿಮ್ಮ ಹತ್ರ ಯಾವುದಿದೆ ಅಥವಾ ನಿಮಗೆ ಯಾವ್ದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಉದ್ದ ಕಂಪ್ಲೀಟ್ ಆಯಿತು. ಈಗ ಅಡ್ಡ ಹಾಕ್ತಾ ಇದ್ದೀನಿ. 7.5 ಇಂಚ್ ಗ್ಯಾಪಲ್ಲಿ ಗಮ್ ಟೇಪ್ ಹಾಕ್ತಾ ಇದ್ದೀನಿ. ಈ ಥರ ಗಮ್ ಟೇಪ್ ಹಾಕೋದ್ರಿಂದ ಗಟ್ಟಿಯಾಗಿರುತ್ತೆ. ಬೇಬಿ ಪ್ಲೇಮ್ಯಾಟ್ ಅಂದರೆ ಮಗು ಮಲಗ್ಸೋಕ್ಕೆ ಎತ್ಕೊಳ್ಳೋಕ್ಕೆ ಅಮ್ಮನೂ ಹೋಗ್ತಾರೆ. ಅಂಗಡಿಲಿ ಸಿಗೋ ಪ್ಲೇಮ್ಯಾಟು ಇಷ್ಟು ಥಿಕ್ನೆಸ್ ಆಗಿರಲ್ಲ. ಮಕ್ಕಳು ಉಲ್ಟಾ ಆಗಿ ರಿವರ್ಸ್ ಬೀಳುವಾಗ ತಲೆಗೆ ತುಂಬ ಏಟಾಗುತ್ತೆ. ಈಗ ಇದು ಕಂಪ್ಲೀಟ್ ಆಯಿತು. ಇದನ್ನು ಫೋಲ್ಡ್ ಮಾಡಿನೂ ಇಡ್ಬೋದು. 3 ಪೀಸ್ ಬೆಂಡಲ್ಲಿ 1 ಪೀಸ್ನ ಮಧ್ಯಕ್ಕೆ ಕಟ್ ಮಾಡಿದ್ನಲ್ಲ, ಫೋಲ್ಡ್ ಮಾಡಬೇಕು ಅಂತ ಕಟ್ ಮಾಡಿ ಮತ್ತೆ ಟೇಪ್ ಹಾಕಿದ್ದೆ. ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ, ಫ್ರಂಟ್ ಸೈಡ್ ಈ ಥರ ಕಾಣಿಸುತ್ತೆ. ಇನ್ನೂ ಥಿಕ್ನೆಸ್ ಬೇಕು ಅಂದರೆ ಒಂದು ಬೆಂಡ್ ಇಟ್ಟಿರೋ ಜಾಗದಲ್ಲಿ 2 ಬೆಂಡ್ ಇಟ್ಟು ಇದಕ್ಕೆ ತೋರಿಸಿರೋ ಥರನೇ ಗಮ್ ಟೇಪ್ ಹಾಕಿ ಡಬಲ್ ಲೇಯರ್ ಮಾಡ್ಕೋಬೋದು. ಇದ್ರ ಮೇಲೆ ಚಾಪೆ ಹಾಕ್ತಾ ಇದ್ದೀನಿ. ನೋಡಿ, ದೊಡ್ಡವ್ರು ಓಡಾಡಿದ್ರೂ ಹಾಳಾಗಲ್ಲ, ಒಬ್ರಲ್ಲ 2-3 ಜನ ಕೂತ್ಕೊಂಡ್ರೂ ಏನೂ ಆಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.